ಪೊನ್ನಿಯಿನ್ ಸೆಲ್ವನ್ 5ನೇ ಪಾರ್ಟಲ್ಲಿ 8ನೇ ಸಂಚಿಕೆ. ಬಿರುಗಾಳಿ ಹೊಡೆದಿದ್ದ ಬೆಳಗ್ಗೆ ತಾನೇ ದೊಡ್ಡ ಪழுವೇಟರೆಯರು ಕಡಂಬೂರಿಯಿಂದ ತಂಜೆಗೆ ಹೊರಟಿದ್ರು ಅಂತ ಅನ್ನೋದು ವೀಕ್ಷಕರಿಗೆ ನೆನಪಿನಲ್ಲಿರುತ್ತೆ. ಕೊಳ್ಳಿಡಕರೆ ತನಕ ಅವರು ಬರುವ ದಾರಿಯಲ್ಲೇ ಹೋಗಿ ಆಮೇಲೆ ಕೊಳ್ಳಿಡಕರೆ ಶಾಲೆಯಿಂದ ವೆಸ್ಟ್ ನೋಕಿ ತಿರುಗಿದ್ರು. ವೆಸ್ಟಲ್ಲಿ ಹೋದರು. ಸೋಳನಾಡಿ ಗ್ರಾಮಗಳಿಂದ ದಾರಿಯಿಂದ ಅವರು ದೊಡ್ಡ ಪ್ರಯಾಣ ಮಾಡೋಕ್ಕೆ ಇಷ್ಟಪಟ್ಟಿಲ್ಲ. ವೆಸ್ಟಲ್ಲಿ ಹೋಗಿ ತಿರುವಿಯಾರಿಗೆ ಸೀದಾ ಕೊಳ್ಳಿಡಗವನ್ನು ದಾಟಿಕೊಂಡು ಹೋಗೋಕ್ಕೆ ಇಷ್ಟಪಟ್ಟರು. ಯಾವಾಗಲೂ ಹಾಗೆ ನೂರು ಪರಿವಾರಗಳು ಈ ಸಮಯ ದೊಡ್ಡ ಪழுವೇಟರೆಯರು ಅವ್ರ ಜೊತೆ ಕಟ್ಟಿಕೊಂಡು ಹೋಗಿಲ್ಲ. ಅವರು ಹೋಗೋದು ಬರೋದು ಆದಷ್ಟು ಯಾರ ಗಮನವನ್ನು ಕವರ್ ಮಾಡದೇ ಇರಬೇಕು ಅಂತ ಅಂದ್ಕೊಂಡ್ರು. ಆದ್ದರಿಂದ 10 ಜನವನ್ನೇ ತಮ್ಮ ಜೊತೆ ಕರ್ಕೊಂಡೋದ್ರು. ತಿರುವಿಯಾರಿಗೆ ಸೀದಾ ಕೊಳ್ಳಿಡಕ್ಕೆ ನಾರ್ತ್ ಕಡೆ ಕೆರೆಯಲ್ಲಿ ಪழுವೇಟರೆಯರು ಬಂದವಾಗ ಒಂದು ದೊಡ್ಡ ನದಿಯಲ್ಲಿ ಪ್ರವಾಹ 2 ಕೆರೆಯನ್ನು ತೊಟ್ಟುಕೊಂಡು ಹೋಗ್ತಾ ಇತ್ತು. ಅಲ್ಲಿದ್ದ ಚಿಕ್ಕ ಹಡಗಿನಲ್ಲಿ ಕುದುರೆಗಳನ್ನು ಕೊಂಡು ಹೋಗುವುದು ಆಗದೇ ಇರೋ ಕೆಲಸ. ದೊಡ್ಡ ಬಿರುಗಾಳಿಗೆ ಆಗುವ ಸಂಚುಗಳು ಸಿಗ್ನಲ್ ಕಾಣಿಕೊಂಡಿತ್ತು. ಆದ್ದರಿಂದ ತಿರ್ಗಾ ಹೋಗೋಕ್ಕೆ ಸೌಕರ್ಯವಾಗಿ ಇರಲಿ ಅಂತ ಹೇಳಿ ಕುದುರೆಗಳನ್ನು ನಾರ್ತ್ ಕಡೆ ಕೆರೆಯಲ್ಲೇ ಬಿಟ್ಟುಬಿಟ್ಟು ಪழுವೇಟರೆಯರು ತಮ್ಮ ಜೊತೆ ಬಂದಿದ್ದ 10 ಸೈನಿಕರ ಜೊತೆ ಹಡಗಿನಲ್ಲಿ ಹತ್ತಿದ್ರು. ಹಡಗು ಮಧ್ಯ ನದಿಯಲ್ಲಿ ಹೋಗ್ತಾ ಇರುವಾಗಲೇ ಬಿರುಗಾಳಿ ದೊಡ್ಡದಾಗ್ಬಿಡ್ತು. ಹಡಗು ಓಡಿಸೋರು ಇಬ್ಬರೂ ಎಷ್ಟೋ ಕಷ್ಟಪಟ್ಟು ಹಡಗನ್ನು ಸಲ್ಲಿಸಿದ್ರು. ನದಿನ ಪ್ರವಾಹದಿಂದ ವೇಗ ಹಡಗನ್ನು ಈಸ್ಟ್ ಕಡೆ ನೋಡಿ ಎಳೆಯಿತು. ಈ ಬಿರುಗಾಳಿ ಅದನ್ನು ವೆಸ್ಟ್ ಕಡೆ ನೋಡಿ ತಳ್ಳಿತ್ತು. ಹಡಗು ಓಡಿಸೋರು ಹಡಗನ್ನು ಸೌತ್ ಕಡೆ ಸಲ್ಲಿಸೋಕ್ಕೆ ನೋಡಿದರು. ಆದ್ರೂ ಈ 3 ಶಕ್ತಿಗಳಿಗೂ ಮಧ್ಯದಲ್ಲಿ ಸಿಕ್ಕಾಕೊಂಡ ಹಡಗು ತಿರ್ಗಾ ಚಕ್ರಾಕಾರವಾಗಿ ಸುತ್ತಿತ್ತು. ಪழுವೇಟರೆಯರ ಮನಸ್ಸಿನಲ್ಲಿನ ಆವಾಗ ಒಂದು ದೊಡ್ಡ ಬಿರುಗಾಳಿ ಒಡೆದು ಸುತ್ತಾ ಇತ್ತು. ನಂದಿನಿಯ ಎದುರಲ್ಲಿ ಇರುವಾಗ ಅವರ ಬುದ್ಧಿ ಮಯಕ ಆಗಿರೋದು ಸಾಧಾರಣವಾಗಿ ಅಭ್ಯಾಸ. ಅವಳು ಹೇಳೋದಕ್ಕೆಲ್ಲ ಸರಿಯಾಗವೇ ಅವ್ರಿಗೂ ಅನಿಸುತ್ತೆ. ಬಾಳಿನಲ್ಲೆಲ್ಲ ತಮಗೆ ಇಷ್ಟವಿಲ್ಲದೇ ಇರುವ ಒಂದು ಕೆಲಸವನ್ನು ನಂದಿನಿ ಹೇಳುವಾಗ ಅದು ಮಾಡಬೇಕಾಗಿದ್ದ ಕೆಲಸವಾಗಿ ಅವ್ರಿಗೆ ಅನಿಸುತ್ತೆ. ಏನಾದರೂ ಮನಸ್ಸಿನಲ್ಲಿ ಸ್ವಲ್ಪ ಸಂದೇಹ ಇದ್ರೂ ಅವ್ರ ಬಾಯಿ ಸರಿ ಹಾಗೆ ಮಾಡಿಬಿಡೋಣ ಅಂತ ಹೇಳಿಬಿಡುತ್ತೆ. ಹೇಳಿದ ಮೇಲೆ ಅವ್ರು ಹೇಳಿದ ಮಾತು ತಪ್ಪಿ ಏನು ಮಾಡೋದಕ್ಕೆ ಅವರು ಇಷ್ಟಪಡೋದಿಲ್ಲ. ಇವಾಗಲೂ ಅವರನ್ನು ತಂಜೆಗೆ ಹೋಗಿ ಮಧುರಾಂಧಕರನ್ನ ಕರ್ಕೊಂಬರುವ ಹಾಗೆ ನಂದಿನಿ ಹೇಳಿದಾಗ ಸರಿ ಅಂತ ಹೇಳಿ ಒಪ್ಕೊಂಡ್ರು. ಆದರೆ ಪ್ರಯಾಣ ಹೊರಟಿದ ಮೇಲೆ ಅದು ಸಂಬಂಧವಾಗಿ ಏನೇನೋ ಯೋಚನೆಗಳಿಗೆ ಅವ್ರಿಗೆ ಬಂದು ಅವ್ರ ಮನಸ್ಸನ್ನು ಹಿಂಸೆ ಮಾಡಿತ್ತು. ನಂದಿನಿನ ನಡತೆಯಲ್ಲಿ ಸ್ವಲ್ಪನೂ ಕಳಂಕ ಬರುತ್ತೆ ಅಂತ ಹೇಳಿ ಅವರು ಅಂದ್ಕೊಂಡಿಲ್ಲ. ಆದರೆ ನಂದಿನಿನ ಒತ್ತ ಪ್ರಾಯ ಇರುವ 3 ಯುವಕರ ಮಧ್ಯದಲ್ಲಿ ಅವಳನ್ನ ಬಿಟ್ಟು ಬಂದಿರೋದ್ವಿ ಅನ್ನೋ ಯೋಚನೆ ಮಾತ್ರ ಅವ್ರ ಮನಸ್ಸಿನಲ್ಲಿ ತೋಚಿ ವೇದನೆ ಕೊಟ್ಟಿತ್ತು. ಕನ್ನಮಾರ, ವಂದಿತೇವನ, ಆದಿತ್ಯ ಕರಿಗಾಲ ಹಾಗೆ 3 ಮೇಲೇನು ಅವರು ಕ್ರೋಧ ಕೊಳ್ಳುವುದಕ್ಕೆ ಕಾರಣ ಇತ್ತು. ಪೊಕಿಷ ಅರೆಯಲ್ಲಿ ಮಧ್ಯರಾತ್ರಿಯಲ್ಲಿ ಅವರು ನಂದಿನಿಯನ್ನು ಹೋಗ್ತಾ ಇರುವಾಗ ಕಂದನ್ಮಾರ ಎದುರು ಬಂದು ನಂದಿನಿಯನ್ನು ನಿಮ್ಮ ಮಗಳು ಅಂತ ಹೇಳಿದ್ದು ಅವ್ರ ಮನಸ್ಸಿನಲ್ಲಿ ದೊಡ್ಡ ಕಾಯಿಸಿದ ಕಬ್ಬಣದಿಂದ ಬೆಂಕಿ ಹಾಕಿದ ಹಾಗೆ ಬರೆ ಆಡಿಸಂಗೆ ಅವ್ರ ಮನಸ್ಸಿನಲ್ಲಿ ಆಗ್ಬಿಡ್ತು. ಆವಾಗ ನಿಜವಾಗ ಉಂಟಾದ ಕ್ರೋಧದಲ್ಲಿ ಅವನ್ನ ಕೊಂದು ಬಿಡೋ ಹಾಗೇನೆ ಆ ಕಾವಲನಿಗೆ ರಹಸ್ಯವಾಗಿ ಕಟ್ಟಲೆ ಹಾಕ್ಬಿಟ್ರು. ಅದ್ರ ಹಿಂದೆ ಅದ್ರ ಬಗ್ಗೆ ಯೋಚನೆ ಮಾಡಿ ಕಷ್ಟಪಟ್ಟರು. ಹೇಗೋ ಕಂದಮ್ಮಾರ ಬದುಕ್ಬಿಟ್ಟ. ಅವನು ಹೇಗೆ ಬದುಕಿದ್ದಾನೆ, ನೆಲವರೆಯಲ್ಲಿ ಇರುವ ಕಾವಲ ಹೇಗೆ ಸತ್ತೋದ ಅನ್ನೋ ವಿವರವನ್ನು ಇನ್ನೂ ಅವರಿಂದ ತಿಳ್ಕೊಳಕ್ಕಾಗಿಲ್ಲ. ಅದಾದಮೇಲೆ ಕಂದನ್ಮಾರ ತನ್ನ ಅರಣ್ಮನೆಯಲ್ಲೇ ಸ್ವಲ್ಪ ದಿನ ಇದ್ದಿದ್ದನ್ನು ನಂದಿನಿ ಅವನಿಗೆ ಶ್ರದ್ಧೆಯಿಂದ ಅವನಿಗೆ ಎಲ್ಲ ಸೌಕರ್ಯವನ್ನು ಮಾಡಿದ್ದನ್ನು ಅವರಿಂದ ಮರೆಯೋಕ್ಕಾಗಲಿಲ್ಲ. ಆಮೇಲೆ ವಂದಿತೆಯವನು ಕಡಂಬೂರಲ್ಲಿದ್ದಾನೆ. ಮೊದಲು ಈ ಅಂಥ ಅಧಿಕ ಪ್ರಸಂಗಿ ಯುವಕನನ್ನು ನೋಡಿದ ತಕ್ಷಣವೇ ಅವರಿಗೆ ಅವನ್ನ ಇಷ್ಟ ಆಗಲಿಲ್ಲ. ಆಮೇಲೆ ಅವನ ತಂಜಾವೂರಲ್ಲಿ ಚಕ್ರವರ್ತಿ ಹತ್ರ
ಸಪ್ರೇಟಾಗಿ ಏನೋ ಎಚ್ಚರಿಕೆ ಮಾಡೋಕ್ಕೆ ಇಷ್ಟಪಟ್ಟಿದ್ದ ಹಾಗೇನು ತಂಜೆಕೋಟೆಯಿಂದ ಒಬ್ಬರು ಅರಿಯದೆ ಅವನು ತಪ್ಪಿ ಓಡಿ ಬಂದಿದ್ದನ್ನು ತಿಳ್ಕೊಂಡಾಗ ಅವರ ಇದು ಅವ್ರಿಗೆ ಅವನ ಮೇಲೆ ತುಂಬ ಬೇಸರ ಉಂಟಾಯಿತು. ಅಂಥ ಸಮಯ ಚಿಕ್ಕ ಪಳುವೇಟೆಯರು ಅವನು ತಪ್ಪಿ ಹೋಗಿದ್ದಕ್ಕೆ ನಂದಿನಿ ಹೆಲ್ಪ್ ಮಾಡಿರ್ಬೋದು ಅಂತ ಹೇಳಿದ್ದನ್ನು ಅವ್ರು ಮರೀಲಿಲ್ಲ. ಅದು ಒಂದಿನ ನಿಜವಾಗಿಲಿರೋಕ್ಕಾಗಲ್ಲ. ಯಾಕೆಂದರೆ ಅವನು ಕುಂದವೆ ಪ್ರಾಟಿಗೂ ಯುವರಾಜ ಅರುಳ್ಮೊಳಿಗೂ ಅಂತರಂಗವಾದ ತೂದ ಅಂತ ಹೇಳಿ ಗೊತ್ತು ಬಂದಿದೆ. ಆದ್ದರಿಂದ ಅವನಿಗೂ ನಂದಿನಿಗೂ ಕನೆಕ್ಷನ್ ಏನೂ ಇರೋಕ್ಕಾಗಲ್ಲ. ಆದ್ರೂ ಅವನನ್ನು ನಂದಿನಿನ ಸೇರಿ ನೋಡಿದಾಗಲ್ಲ ಅಂದ್ಕೊಂಡಾಗಲ್ಲ ದೊಡ್ಡ ಪಳುವೇಟೆಯರ ಮನಸ್ಸು ಕಬ್ಬಣ ಥರ ಇದ್ದಿದ್ದ ಹಾರ್ಟಲ್ಲಿ ಬೆಂಕಿ ಹತ್ತಿಸ್ಕೊಂಡಿತ್ತು. ಆಮೇಲೆ ಆದಿತ್ಯ ಕರಿಗಾಲರು ಇಲ್ಲಿ ಇರನ್ನೇ ಇದ್ದಾರೆ. ಅವರು ಮುಂಚೆ ಒಂದು ಸಮಯ ಒಂದು ದೇವಸ್ಥಾನ ಭಟ್ರ ಮಗಳನ್ನು ಮದುವೆ ಮಾಡ್ಕೊಳ್ಳೋಕೆ ಇಷ್ಟಪಟ್ಟರು ಅನ್ನೋದನ್ನು, ಅವಳೇನೇ ನಂದಿನಿ ಅನ್ನೋದನ್ನು ಅವ್ರ ಕಿವಿಗೆ ಅಂದಿತ್ತು. ಅವ್ರುಗಳು ಇವಾಗ ಮೀಟ್ ಮಾಡಿದ್ದಾರೆ. ಅದಕ್ಕೆ ನಂದಿನಿ ತುಂಬ ಟ್ರೈ ಮಾಡಿದ್ದಾಳೆ. ಯಾತಕ್ಕೋಸ್ಕರ ಒಂದು ನಿಶ್ಚಯ, ಆದಿತ್ಯ ಕರಿಗಾಲನ ದೊಡ್ಡ ಮೊರಡನಾಗಿರ್ಬೋದು, ದೊಡ್ಡವ್ರ ಹತ್ರ ಮರ್ಯಾದೆ ಇಲ್ಲದೆ ಇರ್ಬೋದು, ಆದರೆ ಅವನು ಸೋಳ ಕುಲದಲ್ಲಿ ಬಂದವನು. ಆ ಕುಲದಲ್ಲಿ ಬರುವ ಯಾರನ್ನೂ ಬೇರೆಯವ್ರಿಗೆ ದ್ರೋಹ ಮಾಡೋಕ್ಕೆ ಬಂದಿಲ್ಲ. ಆ ಕರಿಗಾಲನ್ನು ಅಂಥವನು ಅಲ್ಲ. ಹೆಣ್ಣುಮಕ್ಕಳ ವಿಷಯದಲ್ಲಿ, ನಡತೆಯಲ್ಲಿ ಅವನು ತುಂಬ ಒಳ್ಳೆ ಅವನು. ಆದರೆ ನಂದಿನಿ ಅವಳನ್ನ ತಾವು ಇಷ್ಟು ದೂರ ನಂಬಿ ಅವಳು ಇಷ್ಟದ ಹಾಗೆ ಎಲ್ಲ ನಡ್ಕೊಂಬಂದಿರುವುದು ಸರಿತಾನ? ಅವಳ ನಡತೆಯಲ್ಲಿ ಕೆಟ್ಟದ್ದು ಏನೂ ಇಲ್ವಾ ಅಂತ ಹೇಳಿ ನಿಶ್ಚಯನ? ಅವಳ ಪೂರ್ವೋತ್ತರನೇ ಇನ್ನೂ ಅವ್ರಿಗೆ ಸರಿಯಾಗೇ ಗೊತ್ತಿಲ್ಲ. ಅವರ ಸೋದರನು ಕಾಲಂದಗ ಗಂಡ ಅವನ ಬಗ್ಗೆ ಹೇಳದೇ ಇರೋದೆಲ್ಲ ಹೇಳಿ ಎಷ್ಟು ಸರಿ ಎಚ್ಚರ ಮಾಡಿದ್ದಾನೆ. ತಮ್ಮ ಕೂರಿ ಹೇಳಿದ್ದೆ ಸರಿಯಾಗಿ ಆಗ್ಬಿಡುತ್ತೋ, ನಂದಿನಿ ತಮ್ಮನ್ನು ವಂಚಿಸಿಬಿಡ್ತಾಳೋ? ಆಹಾ, ಕತೆಗಳಲ್ಲಿ ಹೇಳ್ತಾರಲ್ವ, ಅದು ಹಾಗೆ ವಂಜಕ ಮನಸ್ಸು ಇರುವ ಸ್ತ್ರೀಗಳು ನಿಜವಾಗಲೇ ಲೋಕದಲ್ಲಿ ಉಂಟಾ? ಒಬ್ಬಳು ನಂದಿನಿನ ಈ ಥರ ಅಂದ್ಕೊಂಡಾಗ ದೊಡ್ಡ ಪಳುವೇಟೆಯರ ಮನಸ್ಸಿನಲ್ಲಿ ಕ್ರೋಧದ ಜ್ವಾಲೆ ಹುರಿತಾ ಇತ್ತು. ಅಂದರೆ ಅದೇ ಸಮಯದಲ್ಲಿ ನಂದಿನಿ ಮೇಲೆ ಅವರು ಕೊಂಡಿದ್ದ ಮೋಗದ ಜ್ವಾಲೆನೂ ಅದರ ಜೊತೆಗೆ ಒಡೆಯಿತು. ಇದರಿಂದ ಉಂಟಾದ ವೇದನೆಯನ್ನು ಮರೆಯೋಕ್ಕೋಸ್ಕರ ಪಳುವೇಟೆಯರು ತಮ್ಮ ತಲೆಯನ್ನು ಹಂಗೇ ಅಲ್ಲಾಡಿಸ್ಕೊಂಡು ಗಂಟ್ಲನ್ನು ಅಂತ ಅಂದ್ಕೊಂಡು ಇದ್ದರು. 10 ಜನಕ್ಕೆ ಮಧ್ಯದಲ್ಲಿ ಇದ್ದೀವಿ ಅನ್ನೋ ನೆನಪು ತಾನೇ ಅವ್ರನ್ನ ತಮ್ಮ ದೊಡ್ಡ ಕೈಯಿದ್ದ ಹಣೆಯಲ್ಲಿ ಒಡ್ಕೊಳ್ಳದೆ ತಡೆ ಮಾಡಿತ್ತು. ಅವ್ರನ್ನೇ ಗೊತ್ತಿಲ್ಲದೆ ದೊಡ್ಡ ನೆಟ್ಟುಸುರುಗಳು ಬರ್ತಾಯಿತ್ತು. ಹಡಗಿನಲ್ಲಿ ಕೊನೆಯಲ್ಲಿ ಎಲ್ಲ ಗಟ್ಟಿಯಾಗಿ ಹಿಡ್ಕೊಂಡು ಹಲ್ಲುಗಳನ್ನು ಮಸ್ದುಕೊಂಡು ಎಲ್ಲ ನಿಜಗಳನ್ನು ಇನ್ನೂ 2 ದಿವಸದಲ್ಲಿ ತಿಳ್ಕೊಂಡು ಬಿಡ್ತೀನಿ. ಇಷ್ಟು ತನಕ ನಾನು ಮಾಡಿದ ತಪ್ಪು ಹಾಗೆ ಇನ್ಮೇಲೆ ಒಂದು ದಿನ ಮಾಡಲ್ಲ ಅಂತ ಹೇಳಿ ಸಂಕಲ್ಪ ಮಾಡಿಕೊಂಡ್ರು. ಇಷ್ಟರಲ್ಲಿ 8ನೇ ಸಂಚಿಕೆ ಮುಗಿಯಿತು. ಇವಾಗ 9ನೇ ಸಂಚಿಕೆ. ಪಳುವೇಟೆಯರ ಮನಸ್ಸಿನಲ್ಲಿ ಕುಡಿಕೊಂಡಿದ್ದ ವೇದನೆಯನ್ನು ಹಡಗಿನಲ್ಲಿ ಇದ್ದಿದ್ದ ಬೇರೆಯವ್ರುಗಳು ನೋಡು ಕೂಡ ಇಲ್ಲ. ಬಿರುಗಾಳಿಯಿಂದ ಹಡಗು ತತ್ತರಿಸ್ಕೊಂಡಿದ್ದ ಕಾರಣವಾಗಿ ಅವರು ಅಷ್ಟೊಂದು ಸಂಕಟ ಪಡೋ ಹಾಗೆ ನೆನೆಸ್ಕೊಂಡ್ರು. ದೊಡ್ಡ ಪಳುವೇಟೆಯರನ್ನು ಮನೋಧೈರ್ಯದಲ್ಲಿ ತುಂಬ ಇದಾದವರು ಅಂತ ಹೇಳಿ ಹೆಸರುಕೊಂಡಿದ್ರು. ಅವರೇ ಈ ಥರ ಕಲಕ ಆಗಿರೋದನ್ನು ನೋಡಿ ಬೇರೆಯವ್ರ ಮನಸ್ಸಿನಲ್ಲಿ ಬೀದಿ ಕುಣ್ಕೊಂಡಿತ್ತು. ಯಾವ ಸಮಯ ಹಡಗು ಕವಚಿ ಹೋಗುತ್ತೋ ಅಂತ ಹೇಳಿ ಎಲ್ಲರೂ ತಪ್ಪಿ ಬದುಕೋಕ್ಕೆ ಬೇಕಾದ ಉಪಾಯಗಳನ್ನು ಬಗ್ಗೆಯನ್ನು ಯೋಚನೆ ಮಾಡಿಕೊಂಡಿದ್ರು. ಕೊನೆಯಲ್ಲಿ ತುಂಬ ಹೊತ್ತು ಪಡಗು ತತ್ತರಿಸಿ ಆದಮೇಲೆ ಕರೆ ಹತ್ತಬೇಕಾದ ಟೈಮ್ಗೆ ಅರ್ಧಕ್ಕಾದ ದೂರ ಈಸ್ಟ್ ಕಡೆ ಹೋಗಿ ಹಡಗು ಕರೆಯನ್ನು ಸೇರಿತ್ತು. ಇನ್ಮೇಲೆ ಯೋಚನೆ ಇಲ್ಲ ಅಂತ ಹೇಳಿ ಎಲ್ಲರೂ ದೊಡ್ಡ ಉಸಿರು ಬಿಟ್ಟರು. ಅಂತಹ ಸಮಯದಲ್ಲಿ ನದಿ ಕರೆಯಲ್ಲಿ ಬಿರುಗಾಳಿಯಿಂದ ದೆವ್ವತ್ತರ ಆಡಿಕೊಂಡಿದ್ದ ಮರಗಳಲ್ಲೂ ಒಂದು ಜಡಾರ್ ಅಂತ ಹೇಳಿ ಮುರಿದು ಬಿದ್ದಿತ್ತು. ಆ ಮುರಿದಿದ್ದ ಮರವನ್ನು ಗಾಳಿ ಎತ್ಕೊಂಡು ಬಂದು ಹಡಗಿನ ಹತ್ತಿರ ನೀರಲ್ಲಿ ಹಾಕಿತ್ತು. ಹಡಗನ್ನು ತಿರುಗಿ ಆ ಕಡೆ ಓಡಿಸೋಕ್ಕೆ ಓಡಕಾರಗಳು ಎಷ್ಟೋ ಟ್ರೈ ಮಾಡಿದರು, ಫಲಿತ ಆಗಿಲ್ಲ. ಮರ ಅತಿವೇಗವಾಗಿ ಬಂದು ಹಡಗನ್ನು ಡ್ಯಾಶ್ ಮಾಡಿತ್ತು. ಹಡಗು ದಡಾಲ್ ಅಂತ ಹೇಳಿ ಕವಚ್ಕೊಂಡಿತ್ತು. ಮರುಕ್ಷಣ ಹಡಗಿನಲ್ಲಿದ್ದವರು ಎಲ್ಲರೂ ನೀರಲ್ಲಿ ಬಿದ್ದು ತೇಲ್ತಾ ಇದ್ರು. ಮಿಕ್ಕಿದವರೆಲ್ಲರೂ ಹಡಗು ಕವಚಿದ್ರೆ ಹೆಂಗೆ ತಪ್ಪಿ ಬದುಕಬಹುದು ಅಂತ ಇದ್ದವರಾದ್ರಿಂದ ಆ ಥರ ನಿಜವಾಗ್ಲೂ ಆ ತಕ್ಷಣ ಆ ಅಪಾಯದಿಂದ ಸಮಾಳಿಸೋಕ್ಕೆ
ಸ್ವಲ್ಪ ಆಯುಧವಾಗೇ ಇದ್ದರು. ಗೆರೆಯನ್ನು ಬಂದು ಹಡಗು ಬಂದುಬಿಟ್ಟಿದ್ದಿಂದ ಕೆಲವರು ಈಜಿ ಹೋಗಿ ಕೆರೆಯನ್ನು ಸೇರಿದ್ರು. ಕೆಲವರು ಮರಗಳ ಮೇಲೆ ಹತ್ತಿಸ್ಕೊಂಡು ನಿಂತಿದ್ರು. ಕೆಲವರು ಕೈಯಲ್ಲಿ ಸಿಕ್ಕಿದ್ದ ಅದನ್ನು ಹಿಡ್ಕೊಂಡು ನೀರಲ್ಲಿ ತೇಲ್ಕೊಳ್ತಾ ಹೋಗ್ತಾ ಇದ್ರು. ಆದರೆ ಪழுವೇಟೆಯರು ಮಾತ್ರ ಬೇರೆ ಚಿಂತನೆಯಲ್ಲಿ ಹುಟ್ಟಿದ್ರಿಂದ ಹಡಗಿಗೆ ಬಂದಿದ್ದ ವಿಪತ್ತನ್ನು ಅವರು ಎದುರು ನೋಡಲಿಲ್ಲ. ಹಡಗು ಕಚ್ಚಿದ ತಕ್ಷಣ ತಣ್ಣೀರಲ್ಲಿ ಮುಳುಗ್ಬಿಟ್ರು. ಅವ್ರನ್ನ ಪ್ರವಾಹದನ್ನ ಬೇಗ ತುಂಬ ದೂರ ಹೊಡ್ಕೊಂಡೋಯ್ತು. ಕೆಲವು ಸತಿ ನೀರು ಕುಡಿದು ಮೂಗಿಲೂ ಕಿವಿನಲ್ಲೂ ನೀರು ಹತ್ತಿ ಹಂಗೆ ಒದ್ದಾಡಿ ಕೊನೆಗೆ ಒಂದೇ ಸತಿ ಸಮಾಳಿಸ್ಕೊಂಡು ಅವರು ಪ್ರವಾಹಕ್ಕೆ ಮೇಲೆ ಬಂದಾಗ ಹಡಗನನ್ನು ಕಾಣಲಿಲ್ಲ, ಹಡಗಿನಲ್ಲಿದ್ದವರು ಯಾರನ್ನೂ ಕಾಣಲಿಲ್ಲ. ಅದು ಮಾತ್ರ ಅಲ್ಲ, ಈ ಪ್ರವಾಹ ತಮ್ಮನ್ನು ಆ ಮಹಾನದಿನ ಮಧ್ಯಪ್ರದೇಶಕ್ಕೆ ನೋಡಿ ಎಳ್ಕೊಂಡು ಇರುವುದನ್ನು ಪழுವೇಟೆಯರು ತಿಳ್ಕೊಂಡ್ರು. ತಕ್ಷಣ ಆ ಮುದುಕರು ಮನಸ್ಸಿನಲ್ಲಿ ಹಳೆಯ ಧೀರತ್ವ ಚಿಗಿರಿ ಎದ್ದಿತ್ತು. ಎಷ್ಟೊಂದೋ ರಣರಂಗದಲ್ಲಿ ತುಂಬ ಆವತ್ತಾದೇ ಇದ್ದ ಸಿಚುವೇಶನ್ನಲ್ಲಿ ತುಂಬ ಧೈರ್ಯದಿಂದ ಹೋರಾಡಿ ಜಯಗೊಳಿಸಿದ್ದ ದೊಡ್ಡ ವೀರ. ಈ ಕೊಳ್ಳಿಡದಿಂದ ಇರುವ ಪ್ರವಾಹದ ಜೊತೆಯನ್ನು ಹೋರಾಡಿ ಜಯಗೊಳಿಸೋಕ್ಕೆ ತೀರ್ಮಾನ ಮಾಡಿದರು. ಸುತ್ತಮುತ್ತ ನೋಡಿದರು. ಸಮೀಪದಲ್ಲಿ ತೇಲ್ತಾ ಬಂದಿದ್ದ ಒಂದು ಮರದ ಕಡ್ಡಿಯನ್ನು ಹತ್ತಿ ಹಿಡ್ಕೊಂಡ್ರು. ಗೆರೆಯನ್ನು ಗುರಿ ಇಟ್ಟುಕೊಂಡು ಈಜಕ್ಕೆ ಶುರು ಮಾಡಿದರು. ಆ ಪ್ರವಾಹದ ವೇಗದಿಂದ ಬಿರುಗಾಳಿನ ವೇಗದಿಂದ ಕಾಲದಲ್ಲಿ ಹೋರಾಡಿಕೊಂಡೇ ಈಜಿದ್ರು. ಕೈ ಸೋತೋದಾಗ ಸ್ವಲ್ಪ ಹೊತ್ತು ಸುಮ್ಮನೆ ತೇಲಿದ್ರು. ಎಷ್ಟು ಸತಿ ನದಿ ಕರೆಯನ್ನು ಹತ್ತಕ್ಕೆ ನೋಡಿದಾಗ ಮಳೆಯಿಂದ ಕೆಸರಾಗಿಬಿಟ್ಟಿದ್ದ ಕೆರೆ ಅವ್ರನ್ನ ತಿರುಗಾನು ನದಿನಲ್ಲಿ ತಳ್ಳಿಬಿಡ್ತು. ತಕ್ಷಣ ಬಿಟ್ಬಿಟ್ಟು ಆ ಕಡ್ಡಿಯನ್ನು ಜಂಪ್ ಮಾಡಿ ಹಿಡ್ಕೊಂಡ್ರು. ಈ ಥರ ಈ ಕತ್ತಲೆಯಾಗಿ ಒಂದು ಜಾಮಕ್ಕೆ ಮೇಲಾಗಿದ್ದ ತನಕ ಹೋರಾಡಿದ ಮೇಲೆ ನದಿ ಪಡಿಗೆಯಲ್ಲಿ ಹುಲ್ಲಿನ ಕಾಡು ತುಂಬ ಹೊತ್ತಾಗಿ ಬೆಳೆದಿದ್ದ ಒಂದು ಜಾಗದಲ್ಲಿ ಅವ್ರ ಕಾಲುಗಳು ಗೆರೆಯನ್ನು ಮುಟ್ಟಿತ್ತು. ಆಮೇಲೆ ಸ್ವಲ್ಪ ಬೆಂಡಾಗಿ ಇದ್ದಿದ್ದ ಗೆಕ್ಕೆ ಹುಲ್ಲನ್ನು ಹೆಲ್ಪ್ ಮಾಡಿಕೊಂಡು ಆ ಮುದುಕರು ತಡಮಾರಿ ಎದ್ದು ಕಡೆಯಾಗಿ ಗೆರೆ ಹತ್ತಿದ್ರು. ಅವ್ರನ್ನ ಸುತ್ತಲೂ ಕಣಾಂಧಕಾರ ಸುತ್ತಿತ್ತು. ಪಕ್ಕದಲ್ಲಿ ಊರು ಯಾವುದೂ ಇರೋ ಹಾಗೆ ಗೊತ್ತಿರಲಿಲ್ಲ. ತಿರುವಯ್ಯಾರಿಗೆ ಹತ್ರ ಗೆರೆಯ ಹತ್ತಬೇಕಾದ ತೊರೆಗೆ ಸುಮಾರು 1.5 ಕಾದ ದೂರ ಈಸ್ಟಲ್ಲಿ ಬಂದಿರಬೇಕು ಅಂತ ಅನಿಸಿತ್ತು. ಹೌದು, ಕೊಡಂದೆ ನಗರಿಗೆ ಪಕ್ಕದಲ್ಲಿ ತಾನೇ ಕರೆ ಹತ್ತಿರಬೇಕು. ಇವತ್ತು ರಾತ್ರಿ ಹೇಗೆ ಆದರೂ ಕೊಡಂದೆ ನಗರಿಗೆ ಹೋಗ್ಬಿಡೋಕ್ಕಾಗತ್ತಾ ಅಂತ. ಪುಯಲು ಆವಾಗ ಬಿರುಗಾಳಿ ಆವಾಗ ತಾನೇ ಪೂರ್ಣ ಉಗ್ರವನ್ನು ಆ ಪ್ರದೇಶದಲ್ಲಿ ಬಂದು ಸೇರಿತ್ತು. ಸಾವಿರಾರು ದೆವ್ವಗಳು ಸೇರಿ ಶಬ್ದ ಮಾಡೋ ಹಾಗೆ ದೊಡ್ಡ ಶಬ್ದ ಕಿವಿಯನ್ನು ಕಿವುಳ ಹಾಗೆ ಮಾಡಿಬಿಡ್ತು. ಮರಗಳು ಚಡಚಡ ಅಂತ ಮುರಿದು ಬಿತ್ತು. ಆಕಾಶದಲ್ಲಿ ಕಡಗಡಗಳು ಒಡೆದು ಬಿಡೋ ಹಾಗೆ ಗುಡುಗಿನ ಶಬ್ದಗಳು ಆವಾಗ ಕೇಳ್ತಾ ಇತ್ತು. ದೊಡ್ಡ ಮಳೆ ಛೋ ಅಂತ ಕೊಟ್ಟಿತ್ತು. ಎಲ್ಲಾದರೂ ಹಾಳು ಬಿದ್ದ ಮಂಟಪ ಅಲ್ಲೇ ಹಳೆಯ ದೇವಸ್ಥಾನ ಇಲ್ದೇನಾ ಇರೋಕ್ಕೋಗುತ್ತೆ. ಅದರಲ್ಲಿ ಇವತ್ತು ರಾತ್ರಿ ಇದ್ದುಬಿಟ್ಟು ಹೋಗ್ಬೇಕಾಗಿದ್ದೆ. ಬೆಳಗ್ಗೆ ಆದಮೇಲೆ ತಾನೇ ಮೇಲೆ ನಡೆಯೋದನ್ನು ಶುರು ಮಾಡಬೇಕು ಅಂತ ತೀರ್ಮಾನ ಮಾಡಿಕೊಂಡು ಮೆತ್ತಗೆ ಒದ್ದಾಡಿಕೊಂಡು ನಡುಗಿದ ಕಾಲುಗಳನ್ನು ಸ್ಟ್ರಾಂಗಾಗಿ ಇಟ್ಕೊಂಡು ನದಿ ಕೆರೆಯಿಂದಾನೇ ನಡೆದೋದ್ರು. ನದಿಯಲ್ಲಿ ಕೊನೆಯನ್ನು ಮುಟ್ಕೊಂಡು ಪ್ರವಾಹ ಹೋಗ್ತಾ ಇತ್ತು. ಮಳೆ ಬಿದ್ದಿದ್ದರಿಂದ ಕೆರೆ ಮೇಲೇನು ಸ್ವಲ್ಪ ನೀರಾಗಿತ್ತು. ಕತ್ಲೆ ಬಗ್ಗೆನೋ ಹೇಳಲೇಬೇಕಾಗಿಲ್ಲ. ಆಗವೇ ಅದರಿಂದ ವೀರ ಮುದುಕರು ನಡೀತಾ ಹೋಗುವಾಗ ತಮ್ಮ ಎದುರಿನಲ್ಲಿ ನದಿಕೆರೆಯಲ್ಲಿ ಅಡ್ಡವಾಗಿ ಸ್ವಲ್ಪ ನೀರು ಜಾಸ್ತಿಯಾಗಿ ಓಡಿದ ಬಗ್ಗೆ ಜಾಸ್ತಿ ಗಮನ ಹರಿಸಲಿಲ್ಲ. ದಿಢೀರಂತ ಮಳೆಗಾಲ ತನಕ ನೀರು ಬಂದ ತಕ್ಷಣ ಸ್ವಲ್ಪ ಯೋಚನೆ ಮಾಡಿ ನಿಂತರು. ಅವರು ಮಳೆಗಾಲ ಮೇಲೆ ನೀರು ಬಂದಿದ್ದ ತಕ್ಷಣ ಶಾಕ್ ಆದರು. ಅದಕ್ಕೆ ಮೇಲೆ ಯೋಚನೆ ಮಾಡೋದಕ್ಕೆ ಅವಕಾಶನೇ ಇರಲಿಲ್ಲ. ಮರುಕ್ಷಣ ಅವರು ತಲೆ ಕೆಳಗಡೆ ನೀರಲ್ಲಿ ಬಿದ್ದರು. ಕೊಳ್ಳಿಡ ಕರೆ ಓಡಿಕೊಂಡು ಬಂದು ಆ ಜಾಗದಲ್ಲಿ ಸೌತಿಂದ ಬರ್ತಾ ಇದ್ದಿದ್ದ ಪ್ರವಾಹ ಅವ್ರನ್ನ ಹೊರಳಿಸಿ ಹಂಗೇ ಓಡ್ಕೊಂಡು ಹೋಯಿತು. ಕರೆಗೆ ಆ ಕಡೆ ಇದ್ದಿದ್ದ ಹಳ್ಳವಾದ ಪ್ರದೇಶ ಆಗಿದ್ದರಿಂದ ಅವರು ಇನ್ನೂ ಆಳವಾಗಿ ಅದಲ ಪಾದಾಳಕ್ಕೆ ಕೊಚ್ಕೊಂಡು ಹೋಗೋ ಹಾಗೆ ಇತ್ತು. ಹಡಗು ಕೋಚೋಗಿ ನದಿನಲ್ಲಿ ಹೋಗ್ತಾ ಇರುವಾಗ ಆ ಪ್ರಭಾಗದಲ್ಲಿ ಮುಳುಗಿದಾಗ ಅವರು ಸ್ವಲ್ಪ ಈಸಿಯಾಗೆ ಸಮಾಳಿಸ್ಕೊಂಡ್ರು. ಇವಾಗ ಆ ಥರ ಆಗಲಿಲ್ಲ. ಉರುಳಿ ಪರಳಿ ಕೆಳಗೆ ಹೋಗ್ತಾ ಇದ್ರು. ಕಣ್ಣು ಗೊತ್ತಾಗಲಿಲ್ಲ, ಕಿವಿ ಕೇಳ್ತಾ ಇಲ್ಲ,
ಹತ್ತಿ ನಿಂತು ಮೇಲೆ ಬರೋಕ್ಕೂ ಆಗ್ತಾ ಇಲ್ಲ, ಉಸಿರು ಕಟ್ಕೊಳ್ತಾ ಇತ್ತು. ಯಾರೋ ಒಂದು ಭಯಂಕರವಾದ ರಾಕ್ಷಸ ಅವರನ್ನು ನೀರಲ್ಲಿ ಗುಮ್ಕಿ ಗುಮ್ಕಿ ತಲೆ ಕೆಳಗಡೆ ಹಾಕಿ ಈ ಕಡೆ ಆ ಕಡೆ ಮಾಡಿ ಅದೇ ಸಮಯದಲ್ಲಿ ಪಾತಾಳವನ್ನೇ ನೋಕಿ ಎಳ್ಕೊಂಡು ಹೋದ. ಆಹಾ, ಆ ರಾಕ್ಷಸ ಬೇರೆ ಯಾರೂ ಇಲ್ಲ, ಕೊಲ್ಲಿಡ ಕರೆಯನ್ನು ಒಡ್ಕೊಂಡು ಇದರಿಂದ ಬಂದಿದ್ದ, ಅತಿವೇಗವಾಗಿ ಬಂದಿದ್ದ ಪ್ರವಾಹ ಅನ್ನುವ ರಾಕ್ಷಸನೇ. ಅವನ ಘೋರವಾದ ಹಿಡಿಯಿಂದ, ಭಯಂಕರವಾದ ಉರುಳಿಸಲದಿಂದ ತಪ್ಪಿ ಬದುಕಕ್ಕಾಗತ್ತಾ? ಕಾಲು ನೆಲದಲ್ಲಿ ಊನ್ಲೇ ಇಲ್ವಲ್ಲ, ಕೈಗೆ ಹಿಡಿಯೋಕ್ಕೆ ಏನೂ ಸಿಕ್ಕಿಲ್ವಲ್ಲ, ಉಸಿರು ಕಟ್ತಾ ಇದೆಯಲ್ಲ, ಕತ್ತನ್ನು ಹಿಡಿದು ಯಾರೋ ತಿರುಗಿಸೋ ಹಾಗೆ ಇದೆಯಲ್ಲ, ಕಿವಿ ಕೇಳದೇ ಇಲ್ವಲ್ಲ. ದುರ್ಗಾ ಪರಮೇಶ್ವರಿ ದೇವಿ, ನಾನು ಈ ವಿಪತ್ತಿನಿಂದ ಬದುಕ್ತೀನ? ಅಯ್ಯೋ ಪಾಪಿ ನಂದಿನಿ, ಇನ್ನಿಂದ ನನಗೆ ಬಂದಿದ್ದ ಗತಿಯನ್ನು ನೋಡು. ಅಯ್ಯೋ ಪಾಪ, ನಿನ್ನನ್ನು ದೂರ್ತರುಗಳ ಮಧ್ಯೆಯಲ್ಲಿ ಬಿಟ್ಬಿಟ್ಟು ಬಂದನ. ಚಿಚ್ಚಿ, ನಿನ್ನ ಅಂದವನ್ನು ಕಂಡು ಸೋತೋಗಿ ನಾನು ನಿನ್ನ ಇದನ್ನು ಪರಿಸ್ಥಿತಿ ಕಂಡು ನಿನಗೆ ನಾನು ಕಟ್ಟಿಬಿದ್ದು ನಿನ್ನನ್ನು ಮದುವೆ ಮಾಡಿಕೊಂಡಿದ್ದ ನಾನು ಏನು ಸುಖವನ್ನು ಕಂಡೆ. ಮನಸ್ಸಿನಲ್ಲಿ ನೆಮ್ಮದಿ ಹೋಯಿತು. ಅದ್ರ ಬಿಟ್ಟರೆ ಇನ್ನೇನು ಫಲ ನನಗೆ ಸಿಕ್ತು? ಕೊನೆಯಲ್ಲಿ ಈ ಥರ ಕೊಳ್ಳಿಡ ದಲ್ಲಿ ಒಡೆದೋಗಿರೋ ಕಡೆ ಸಿಕ್ಕಾಕೊಂಡು ಒದ್ದಾಡಿ ಸಾಯ್ತಾ ಇದ್ದೀನಿ. 64 ರಣರಂಗದಲ್ಲಿ ಎಷ್ಟೊಂದು ಗಾಯಗಳನ್ನು ಒತ್ತಿದ್ದ ನನ್ನ ಮೈ ಇಲ್ಲಿ ಪೊದೆ ಹಾಕಿ ವೀರ ಕಲ್ಲು ನಾಟಿ ಪಳ್ಳಿಪಡೆ ಯಾರು ಕಟ್ಟಕ್ಕಾಗಲ್ಲ. ನನ್ನ ಮೈಯನ್ನು ಯಾರನ್ನು ಕಂಡು ಎತ್ತೋದೂ ಇಲ್ಲ. ಎಲ್ಲಾದರೂ ಹಗಲ ಪಾದಾಳದಲ್ಲಿ ಕೆಸರಲ್ಲಿ ನಾನು ಹೋಗಿ ಸೇರ್ಕೊಂಡ್ಬಿಡ್ತೀನಿ. ನನ್ನ ಗತಿ ಏನಾಯಿತು ಅಂತ ಕೂಡ ಯಾರಿಗೂ ಗೊತ್ತಾಗದೆ ಹೋಗ್ಬಿಡುತ್ತೆ. ಅಲ್ಲ, ಎಲ್ಲಾದರೂ ಗರೆಯಲ್ಲಿ ಕೊಂಡೋಗಿ ನನ್ನ ಮೈಯನ್ನು ಈ ಪ್ರಭಾಗ ಸಾರಿಸಿಬಿಡುತ್ತೆ. ನಾಯಿ ನರಿಗಳು ಕಿತ್ತು ತಿಂದು ಅವುಗಳ ಹಸುವನ್ನು ಹೋಗಲಾಡಿಸ್ಕೊಳ್ಳುತ್ತೆ. ಕೆಲವೇ ನಿಮಿಷಗಳ ಒಳಗೆ ಇಂಥ ಒಂದು ಎಷ್ಟೊಂದೋ ಯೋಚನೆಗಳು ಪಳವೇಟೆಯರನ್ನ ಮನಸ್ಸಿನಲ್ಲಿ ಹುಟ್ಟಿ ಮರೆಯಾಯಿತು. ಆಮೇಲೆ ಅವರು ಹಾಗೆಯೇ ಪ್ರಜ್ಞೆ ತಪ್ಪಿ ಹೋದರು. ದಡಾರಂತ ಅವರು ತಲೆಯಲ್ಲಿ ಏನೋ ಅಡ್ಡ ಬಿದ್ದ ತಕ್ಷಣ ತಿರ್ಗಾನು ಸ್ವಲ್ಪನೇ ನೆನಪು ಬಂತು. ಕೈಗಳಿಗೆ ಯಾವುದನ್ನೋ ಒಂದು ದೊಡ್ಡ ಕಲ್ಲನ್ನು, ಗಟ್ಟಿಯಾದ ನೆಲವನ್ನು ಹಿಡ್ಕೊಂಡಿತ್ತು. ಏನೋ ಒಂದು ಶಕ್ತಿ ಅವ್ರನ್ನ ಮೇಲೆ ಕೊಂಡು ಬಂದು ಉಂದಿ ತಳ್ಳಿಬಿಡ್ತು. ಅವ್ರೂ ಮಿಕ್ಕಿದ್ದ ಸ್ವಲ್ಪ ಶಕ್ತಿಯನ್ನು ಪ್ರಯೋಗ ಮಾಡಿ ಕೈಯನ್ನು ಊನಿಕೊಂಡು ಮೇಲೆ ಎದ್ದಿ ಹಾರಿದರು. ಆ ಮರುಕ್ಷಣ ಗಟ್ಟಿಯಾದ ಒಂದು ನೆಲದಲ್ಲಿ ಅವರು ಬಿದ್ದಿದ್ದರು. ಕಷ್ಟಪಟ್ಟು ಕಣ್ಗಳನ್ನು ತೆಗೆಯೋಕ್ಕೆ ಪ್ರಯತ್ನ ಪಟ್ಟರು. ಟೈಟಾಗಿ ಇದ್ದಿದ್ದ ಕಣ್ಣು ರೆಪ್ಪೆಗಳು ಸ್ವಲ್ಪ ತೆಗೆದ ತಕ್ಷಣ ಎದುರೇ ನೋಡಿದ್ದ ಜ್ಯೋತಿ ಅವರ ಕಣ್ಣುಗಳನ್ನು ಕೂಸೋ ಹಾಗೆ ಮಾಡಿತ್ತು. ಆ ಜ್ಯೋತಿನಲ್ಲಿ ದುರ್ಗಾ ಪರಮೇಶ್ವರಿಯನ್ನು ತಿರುಮುಗ ಮಂಡಲ ದರ್ಶನ ತಂದಿತ್ತು. ದೇವಿ, ನಿನ್ನ ಕರುಣೆನೇ ಕರುಣೆ. ನನ್ನ ಸಂಚಲವಾದ ಈ ಮಣ್ಣು ಲೋಕ ಬಾಳನ್ನು ಮುಗಿಸಿತ್ತು. ಈ ಲೋಕದ ಬಾಳನ್ನು ಮುಗಿಸಿ ಆಕಾಶದಲ್ಲಿ ನಿನ್ನ ಸನ್ನಿಧಾನಕ್ಕೆ ನನ್ನನ್ನು ಕರ್ಕೊಂಬಂದುಬಿಟ್ಟಿದೆ ಅನಿಸುತ್ತೆ. ಇಲ್ಲ, ಇದು ಆಕಾಶ ಲೋಕನಲ್ಲ, ಮಣ್ಣಲ್ಲಿ ಇರುವ ಅಮ್ಮನ ದೇವಸ್ಥಾನ. ಎದುರೇ ದರ್ಶನ ಕೊಡೋದು ಅಮ್ಮನ ವಿಗ್ರಹ. ತಾವು ಬಿದ್ದಿರೋದು ಗರ್ಭಗೃಹದ ಪಕ್ಕದಲ್ಲಿ ಇರುವ ಅರ್ಧ ಮಂಟಪ. ಅಮ್ಮನ ಹತ್ತಿರ ಮುಣುಕು ಚಿಕ್ಕ ದೀಪ ಒಂದು ಉರಿತಾ ಇದೆ. ಅದನ್ನು ಬೆಳಕಿನಲ್ಲಿ ತಾನೇ ಸ್ವಲ್ಪ ಮುಂಜೆ ತಮ್ಮ ಕಣ್ಣುಗಳನ್ನು ಅಷ್ಟು ಕೂಸು ಹಾಗೆ ಮಾಡಿಬಿಡ್ತು. ಹೊರಗಡೆ ಇನ್ನೂ ಛೋ ಅಂತ ಮಳೆ ಕೊಟ್ಟಿಸ್ತಾ ಇದೆ. ಬಿರುಗಾಳಿನೂ ಹೊಡ್ಕೊತಾ ಇದೆ. ಅಷ್ಟೊಂದು ಬಿರುಗಾಳಿನೂ ಮಳೆಯೂ ದೇವಿಗೆ ದೇವಸ್ಥಾನ ಗರ್ಭಗೃಹದಲ್ಲಿ ಇದ್ದಿದ್ದ ದೀಪವನ್ನು ಜಾರಿಸೋಕ್ಕೆ ಆಗಲಿಲ್ಲ. ಇದು ಒಂದು ಒಳ್ಳೆ ಸಗನವೋ? ದುರ್ಗಾ ಪರಮೇಶ್ವರಿ ತಮ್ಮ ಹತ್ರ ಇಟ್ಟಿಲ್ಲ ಕರುಣೆಗೆ ಇದು ಅರಿಗುರಿನೋ ಅಂತ ಹೇಳಿ ಇಷ್ಟೊಂದೋ ದೊಡ್ಡ ವಿಪತ್ತುಗಳು ಬಂದ್ರೂ ತನ್ನ ಜೀವ ಮಂಗ ಬೆಳೆದೆ ಅವರು ಎತ್ಕೊಂಡು ಅದನ್ನು ತನ್ನ ಜೀವ ಕಮ್ಮಿ ಆಗಲ್ಲ ಅಂತ ಹೇಳಿ ಎತ್ತಿ ತೋರ್ಸೋಕ್ಕೆ ಥರ ತಾನೇ ಇದ್ದೆ. ಆ ಜಗನ್ಮಾತಾನ ಕರುಣೆಯೇ ಕರುಣೆ. ತಮ್ಮದು ಭಕ್ತಿಯೆಲ್ಲ, ತಾವು ಮಾಡಿದ ಪೂಜೆಗಳೆಲ್ಲ ವೇಸ್ಟ್ ಆಗಿಲ್ಲ. ಮುದುಕರು ತಡಮಾರಿ ಎದ್ದು ನಿಂತ್ಕೊಳ್ಳೋಕ್ಕೆ ನೋಡಿದ್ರು. ಅವ್ರ ಮೈಯೆಲ್ಲ ನಡುಗಿತು. ತುಂಬ ಹೊತ್ತು ನೀರಿನ ಪ್ರವಾಹದಲ್ಲೇ ಇದ್ದಿದ್ದರಿಂದ ಮೈ ತಣ್ಣಗಾಗಿ ನಡುಗುವುದು ರಿಯಲ್ ತಾನೆ. ಅಮ್ಮನ ಸನ್ನಿಧಿನಲ್ಲಿ ತೆರೆ ಹಾಕಿ ಬಿಡೋದಕ್ಕಾಗಿ ಬಿಟ್ಟಿದ್ದ ಬಟ್ಟೆಯನ್ನು ಎತ್ತಿ ತಮ್ಮ ಮೈಯನ್ನು ಚೆನ್ನಾಗಿ
ಒರೆಸ್ಕೊಂಡ್ರು. ಆ ಒದ್ದೆ ಬಟ್ಟೆಯನ್ನು ಎತ್ತಿ ಹಾಕಿಬಿಟ್ಟು ಆ ತೆರೆ ಬಟ್ಟೆಯನ್ನು ಅವರು ಸೊಂಟದಲ್ಲಿ ಹಾಕ್ಕೊಂಡ್ರು. ಅಮ್ಮನ ಸನ್ನಿಧಿನಲ್ಲಿ ಒಡೆದಿದ್ದ ತೆಂಗಿನಕಾಯಿಗಳು, ಹಣ್ಣುಗಳು, ನಿವೇದನಕ್ಕೆ ಅಂತ ಪೊಂಗಲ್ ಪ್ರಸಾದಗಳು ಎಲ್ಲ ಇಟ್ಟಿರೋದನ್ನು ಕಂಡಿದ್ರು. ದೇವಿಗೆ ಪೂಜೆ ಮಾಡೋದಕ್ಕೆ ಬಂದಿದ್ದ ಪೂಜಾರಿನೂ ಪ್ರಾರ್ಥನೆಕಾರರು ಎಲ್ಲವನ್ನು ಹಾಗೆ ಬಿಟ್ಟು ಓಡಿ ಹೋಗಿರಬೇಕು. ಏನು ಅವ್ರುಗಳು ಯಾಕೆ ಹಂಗೆ ಓಡಿದ್ರು? ಈ ಬಿರುಗಾಳಿಗೂ ಮಳೆಗೂ ಹೆದರ್ಕೊಂಡು ಓಡಿದ್ರ? ಇಲ್ಲಾಂದರೆ ಕೊಳಿಡ ಕರೆಯಲ್ಲಿ ಪ್ರವಾಹ ಬಂದಿದ್ದರಿಂದ ಅದನ್ನು ನೋಡಿಬಿಟ್ಟು ಓಡಿದ್ರ? ಏನಾದರೂ ಸರಿ, ತಾವು ಮಾಡಿದ್ದ ಪುಣ್ಯನೇ ದುರ್ಗಾ ಪರಮೇಶ್ವರಿ ನಮ್ಮನ್ನು ಆ ಪ್ರವಾಹದಿಂದ ಕಾಪಾಡಿದ್ದು ಮಾತ್ರ ಅಲ್ಲ, ತಮ್ಮ ಹಸಿವು ತೀರುವುದಕ್ಕೋಸ್ಕರ ಪ್ರಸಾದನೂ ಇಟ್ಟುಕೊಟ್ಬಿಟ್ಟು ಕಾಯ್ತಾ ಇದ್ದಾಳೆ. ಇವತ್ತು ರಾತ್ರಿ ಈ ದೇವಸ್ಥಾನದಲ್ಲೇ ಕಳಿಬೇಕು. ಈ ಕಾಡಿಲ್ಲೂ ಬೇರೆ ಸರಿಯಾದ ಜಾಗನೂ ಸಿಕ್ಕೋದಿಲ್ಲ. ಈ ಪ್ರವಾಹ ಎಲ್ಲ ಸ್ವಲ್ಪ ಈ ಹತ್ರ ಇರುವ ದೇವಸ್ಥಾನ ಹತ್ರ ತಾನೇ ಹಾರ್ಕೊಂಡು ಹೋಗಬೇಕು. ಆದ್ದರಿಂದ ದೇವಸ್ಥಾನಕ್ಕೆ ಬೇಡ ಕೂಡ ಆಪತ್ತು ಬರ್ಬೋದು. ದೇವಸ್ಥಾನ ಸುತ್ತಲೂ ಪ್ರವಾಹ ಪ್ರವಾಹ ಹಂಗೆ ಸುತ್ತಕೊಂಡು ಹೋಗ್ತಾ ಇದೆ. ಅಸ್ಥಿವಾರವನ್ನೇ ಒಡೆದ್ರೂ ಓಡಿಬಿಡ್ಬೋದು. ಆದ್ರೂ ಇವತ್ತು ರಾತ್ರಿ ಒಳಗೆ ಆ ಥರ ಏನೂ ಆಗಲ್ಲ. ಆ ಥರ ಆಗದ ಇದ್ರೂ ಸರಿಯೇ. ಆವತ್ತು ರಾತ್ರಿ ಆ ದೇವಸ್ಥಾನ ಬಿಟ್ಟು ಹೋಗೋಕ್ಕಿಲ್ಲ. ಮೈನಲ್ಲಿ ಶಕ್ತಿ ಇಲ್ಲ, ಮನಸ್ಸಿನಲ್ಲೂ ಶಕ್ತಿ ಇಲ್ಲ. ಭಯಭಕ್ತಿಯಿಂದ ಪಳವೆಟೆರೆಯರು ದೇವಿನ ಸನ್ನಿಧಾನ ಹತ್ರ ಬಂದರು. ಅಲ್ಲಿದ್ದ ಪ್ರಸಾದಗಳನ್ನು ಎತ್ತು ಬೇಕಾದಷ್ಟು ತಿಂದರು. ಮಿಕ್ಕಿದ್ದನ್ನು ಭದ್ರವಾಗಿ ಇಟ್ಕೊಂಡು ಮುಚ್ಕೊಂಡ್ರು. ದೇವಿನ ಮುಂದೆ ನಮಸ್ಕಾರ ಮಾಡೋ ಭಾವನೆಯಲ್ಲಿ ಮಲಗಿದ್ರು. ಕಣ್ಗಳನ್ನು ಸುತ್ತುಕೊಂಡು ಬಂದಿತ್ತು. ಸ್ವಲ್ಪ ಹೊತ್ತಿಗೆಲ್ಲ ಪಳವೆಟೆರೆಯರು ದೊಡ್ಡ ನಿದ್ದೆಯಲ್ಲಿ ಮುಳುಗಿಬಿಟ್ರು. ಇಷ್ಟರಲ್ಲಿ 9ನೇ ಸಂಚಿಕೆ ಮುಗೀತು.